ನೋಡೋಣ ಬನ್ನಿ. ನಾನಿವತ್ತು ಮೊಳಕೆ ಕಟ್ಟಿರುವಂತಹ ಹುರುಳಿಕಾಳು ಸಾಂಬಾರನ್ನ ಸೌದೆ ಒಲೆಯಲ್ಲಿ ಯಾವ ರೀತಿ ಮಾಡೋದು, ಹಾಗೆ ತುಂಬ ವಿಭಿನ್ನವಾಗಿರುತ್ತೆ ಈ ರುಚಿ ಅಂತಲೇ ಹೇಳ್ಬೋದು. ನಾವು ನಾರ್ಮಲಾಗಿ ಎಲ್ಲರೂ ಮಾಡ್ತಾ ಇರ್ತೀರ ಈ ಸಾಂಬಾರು, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಿರ್ತೀರ. ಹಾಗೆ ಈ ರೀತಿಯೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಸಾಂಬಾರು ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಜಾಸ್ತಿ ಪದಾರ್ಥಗಳೇನು ಉಪಯೋಗಿಸ್ತಾ ಇಲ್ಲ. ಹಾಗೆ ಇಲ್ಲಿ ಈ ಸಾಂಬಾರನ್ನ ಸೌದೆ ಒಲೆಯಲ್ಲಿ ಮಾಡ್ತಿರೋದ್ರಿಂದ ಇನ್ನೂ ರುಚಿಯಾಗಿ ಬರ್ತಾ ಇದೆ. ಸೊ ಇದಕ್ಕೆ ಮೊದಲು ಬೇಕಾಗಿರೋದು ಮೊಳಕೆ ಕಟ್ಟಿರೋಂಥ ಹುರುಳಿಕಾಳನ್ನ ತೊಗೋಬೇಕಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳು ಇತ್ತು, ಹಾಗಾಗಿ ಮತ್ತು ಇದ್ರ ಜೊತೆಗೆ ಟೊಮೊಟೊ ಮತ್ತು ಸ್ವಲ್ಪ ಹೆಚ್ಚಿರುವಂತಹ ಕಾಯಿನ ತೊಗೊಂಡು ಇಲ್ಲಿ ತೊಂಡೆಕಾಯಿ ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀವಿ. ಇದು ಅಷ್ಟೇ ಆಪ್ಷನಲ್ಲು. ಮತ್ತು ಮತ್ತೊಂದು ಪೇಸ್ಟ್ ಏನು ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದೆರಡು ಈರುಳ್ಳಿನ ತೊಗೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಮೊದಲನೇದಾಗಿ ಒಗ್ಗರಣೆ ಮಾಡೋದಕ್ಕೆ. ಇದಾದ ನಂತರ ಮತ್ತೊಂದು ಮಸಾಲೆ ಅಂದರೆ ಸ್ವಲ್ಪ ಕಾಯಿನ ತೊಗೊಂಡು ಒಂದೆರಡು ಟೊಮೊಟೊ ತೊಗೊಂಡು ಹಾಗೆ ಒಂದು ಚಿಕ್ಕದಾಗಿರುವಂತಹ ಈರುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಹಾಗೆ ಒಂದು 3 ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಇದನ್ನು ಸೇರಿಸಿದ್ಮೇಲೆ ಈ ಒಂದು ಸಾಂಬಾರು ಎಷ್ಟು ಜನ ಅಂತ ಹೇಳೋದಾದರೆ ಒಂದು 10ರಿಂದ 12 ಜನ ತಿನ್ಬೋದು ಅಷ್ಟು ಪ್ರಮಾಣದಲ್ಲಿ. ಸೊ ಇಷ್ಟು ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಒಗ್ಗರಣೆ ಮಾಡೋದಕ್ಕೆ ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಮೊದಲನೇದಾಗಿ ನಾವೇನು ಪೇಸ್ಟ್ ಮಾಡಿಟ್ಕೊಂಡ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆ ಒಂದು ಪೇಸ್ಟ್ನ ನಾವಿಲ್ಲಿ ಸೇರಿಸ್ಕೊಂಡು ಮೊದಲನೇದಾಗಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಗ್ಗರಣೆ ಮಾಡೋದ್ರಿಂದ ಈ ಒಂದು ಮೊಳಕೆ ಸಾಂಬಾರಿಗೆ ತುಂಬಾ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ಈರುಳ್ಳಿ ಮಸಾಲದಲ್ಲಿ ಮೊದಲನೇದಾಗಿ ಕಾಳುಗಳು ಮತ್ತು ತರಕಾರಿನೆಲ್ಲ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ವಿಭಿನ್ನವಾಗಿ ಕೂಡ ಮಾಡ್ತಾ ಇರ್ತೀರ, ಒಮ್ಮೆ ಈ ರೀತಿಯೂ ಟ್ರೈ ಮಾಡಿ ನೋಡಿ. ಹಳ್ಳಿ ರುಚಿಯಲ್ಲಿ ಇದು ಮಾಡ್ತಾ ಇರೋದು ಇವತ್ತು ನಿಮಗೆ ತಿಳಿಸ್ಕೊಡ್ತಿರೋದು. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದಾದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಕಾಯಿ ಮತ್ತು ಟೊಮೊಟೊನ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಸೊ ಹೀಗೆ ಕಾಯಿ ಹಾಕೋದ್ರಿಂದ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಚಿಕನ್ ಮಟನ್ ಸಾಂಬಾರಿಗಿಂತ ಇದು ತುಂಬಾ ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಿರುತ್ತೆ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಈ ಒಂದು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಅಂತಲೇ ಹೇಳ್ಬೋದು. ಸೊ ಇದೆಲ್ಲದನ್ನು ಈ ಒಂದು ಈರುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದರಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಸಾಂಬಾರಿಗೆ ಆಲ್ಮೋಸ್ಟು 80% ರುಚಿ ಬರೋದೇ ಇಲ್ಲಿಂದ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಾದ ನಂತರ ಮೊಳಕೆ ಕಟ್ಟಿರುವಂತಹ ಹುರುಳಿಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಫ್ರೈ ಮಾಡೋದ್ರಿಂದನೇ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ಸೊ ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಅರ್ಧ ಇಲ್ಲೇ ನಾವು ಫ್ರೈ ಮಾಡಿಕೊಂಡ್ರೆ ಬೇಗನೆ ಸಾಂಬಾರು ಆಗೋಗುತ್ತೆ. ಮತ್ತು ನಾವಿಲ್ಲಿ ಕುಕ್ಕರಲ್ಲಿ ಮಾಡ್ತಿಲ್ಲ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಬಿಸಿನೀರನ್ನ ಕಾಯಿಸ್ಕೊಂಡು ಸೇರಿಸ್ಕೊತಾ ಇರೋದು. ನೀವೇನಾದ್ರೂ ಕುಕ್ಕರಲ್ಲಿ ಈ ರೀತಿ ಟ್ರೈ ಮಾಡ್ತೀರಾ ಅಂದರೆ ತಣ್ಣೀರನ್ನೇ ಸೇರಿಸ್ಕೋಬೋದು, ಬಿಸಿನೀರೇನು ಬೇಕಾಗಿಲ್ಲ. ಜಾಸ್ತಿ ಹೊತ್ತು ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಬಿಸಿನೀರನ್ನ ಸೇರಿಸ್ಕೊತಾ ಇರೋದು. ಬಿಸಿನೀರನ್ನ ಸೇರಿಸ್ಕೊಂಡು ಆದಮೇಲೆ ನಾವೇನು ಒಂದು ಕಾಯಿ ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ಕಾಯಿ ಮಸಾಲೆನ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಸೊ ಇದನ್ನು ಸೇರಿಸಿದ ನಂತರ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಂಡು, ಆಲ್ಮೋಸ್ಟ್ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಅನಿಸುತ್ತೆ. ಸೊ ಈ ಒಂದು ಟೈಮಲ್ಲೇ ನೀವು ಉಪ್ಪನ್ನು ಸೇರಿಸ್ಕೊಂಡು, ಸೊ ನಮಗೆ ಎಷ್ಟು ತಿಕ್ನೆಸ್ ಬೇಕು ಅನ್ನೋ ಒಂದು ಎಷ್ಟು ತಿಕ್ನೆಸ್ ಬೇಕಾಗುತ್ತಲ್ಲ ಅಷ್ಟು ಒಂದು ತಿಕ್ನೆಸ್ಗೆ ನಾವಿಲ್ಲಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಈ ಒಂದು ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನಾವು ಎಷ್ಟು ತಿಕ್ನೆಸ್ ಬೇಕಂತ ಮುದ್ದೆಗಂದರೆ ಕೆಲವರಿಗೆ ತಿಕ್ನೆಸ್ ಇಷ್ಟ, ಚಪಾತಿಗೆ, ದೋಸೆಗೆ, ಇಡ್ಲಿಗಾಗಿರ್ಬೋದು. ಸೊ ಎಷ್ಟೆಷ್ಟು ಯಾವ ರೀತಿ ಎಷ್ಟು ಬೇಕು ಅನ್ನೋ ಒಂದು ಕ್ವಾಂಟಿಟಿ ಇರುತ್ತಲ್ಲ ಅಷ್ಟನ್ನು ನಾವು ಇಲ್ಲೇ ನೀರನ್ನ ಸೇರಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ನಾವು ಹೆಚ್ಚಿಟ್ಕೊಂಡಿರೋಂಥ ತರಕಾರಿನ ಸೇರಿಸ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಆಲೂಗೆಡ್ಡೆ ಒಂದು ಸೇರಿಸ್ಕೊಂಡು ತೊಂಡೆಕಾಯಿ ಬೇಕಾದರೆ ಸ್ಕಿಪ್ ಮಾಡ್ಬೋದು. ಬಟ್ ಅದಲ್ಲದೆ ಬೇರೆ ಯಾವುದಾದ್ರೂ ತರಕಾರಿ ಸೇರಿಸ್ಬೇಕು ಅಂದ್ರೂ ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. ಹುರುಳಿಕಾಳು ಬೇಗ ಬೇಯೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಲಾಸ್ಟಲ್ಲಿ ತರಕಾರಿ ಸೇರಿಸ್ತಿರೋದು. ತರಕಾರಿ ಎಲ್ಲ ಬೇಗ ಬೆಂದ್ಬಿಡುತ್ತೆ ಅಂತ. ಸೊ ಉಪ್ಪನ್ನು ಅಷ್ಟೇ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ರುಚಿ ಬೇಕಾಗುತ್ತೆ ಅಂತ. ಕೊನೆಯದಾಗಿ ಹೇಳೋದಾದರೆ ಸಾಂಬಾರು ಈ ರೀತಿ ತುಂಬಾ ರುಚಿಯಾಗಿದೆ. ಒಲೆನಲ್ಲಿ ಮಾಡಿರೋದು, ಜಾಸ್ತಿ ಮಸಾಲೆ ಪದಾರ್ಥನೂ ಯೂಸ್ ಮಾಡಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡಿ ತಿಳಿಸ್ತಾರೆ ಅಷ್ಟು ಚೆನ್ನಾಗಿ ಸಾಂಬಾರು ಬಂದಿದೆ ಅಂತ. ಹಾಗೆ ಈ ರೆಸಿಪಿ ಯಾರೆಲ್ಲ ಸರ್ಚ್ ಮಾಡ್ತಿರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ.